ಬೆಟ್. ಕಮ್ ಆನ್, ಅದೇನಂತ ಮೊದಲು ಹೇಳು. ಆ ರಿಚ್ಚಿಗಿರೋ ಒಂದೇ ಒಂದು ಕ್ವಾಲಿಟಿ ಅಂದ್ರೆ ದುಡ್ಡು. ಅದು ಒಂದೇ ಇದ್ರೆ ಸಾಲದು, ಬುದ್ಧಿನೋ ಬೇಕು ಅನ್ನೋ ಹಾಗೆ ಅವಮಾನ ಮಾಡ್ತೀಯಾ? 1000 ರೂಪೀಸ್ ಬೆಟ್. ಡನ್. 1000 ರೂಪೀಸ್ ಅರೇಂಜ್ ಮಾಡೋ. ಏನ್ರು ನನ್ನನ್ನೇ ಆಡ್ಕೊಳ್ತೀರೇನ್ರು? ನೋಡ್ತಾರ ಏನ್ ಮಾಡ್ತೀನಿ ಅಂತ. ರಿಚಿ, ಏನು ನೀನು ಪ್ರೇಮನ್ ತುಂಬಾ ಲವ್ ಮಾಡ್ತಾ ಇದೀಯಾ? ಯಾ, ಆದ್ರೂ ನಾನು ಅರ್ಥ ಮಾಡ್ಕೊಳ್ತಿಲ್ಲ. ನಾನ್ ಮನಸ್ಸು ಮಾಡಿದ್ರೆ ನನ್ ಪಾಕೆಟ್ ಮನಿಗೆ ಮೈ ಕುಣಿಸೋ ಮಿಯಾಗಳು ಮೈಲಿ ಉದ್ದ ನಿಂತ್ಕೊಳ್ತಾರೆ. ಆದ್ರೆ ನಾನು ಐ ನೋ ಯು ಲವ್ ಪ್ರೇಮ. ಆದ್ರೆ ನೀನ್ ಅನ್ಕೊಂಡಿರೋದು ತಪ್ಪು. ನೀನ್ ಬರೀ ಅವಳನ್ನ ದುಡ್ಡಿಂದ ಗೆಲ್ಬೇಕು ಅಂದ್ಕೊಂಡಿದ್ಯಾ, ಆದ್ರೆ ಅವಳು ಅದಕ್ಕೆಲ್ಲ ಬೆಲೆ ಕೊಡೋಳಲ್ಲ. ರಿಚಿ, ನಿನ್ನೆ ಅವಳು ನನ್ನ ಹತ್ರ ಏನಂದ್ಲು ಗೊತ್ತಾ? ಏನಂದ್ಲು? ನೋಡ್ವಿಕಿ, ರಿಚಿ ನನ್ನ ದುಡ್ಡಿನಿಂದ ಕೊಂಡ್ಕೋಬೇಕು ಅಂತ ಮಾಡಿದಾನೆ. ಅವನಷ್ಟೇ ದುಡ್ಡು ನನ್ನ ಹತ್ರನು ಕೊಳಿತಾ ಇದೆ. ಆದ್ರೆ ನಾನು ದುಡ್ಡಿಗೆಲ್ಲ ಬೆಲೆ ಕೊಡೋಳಲ್ಲ, ಹೂವಿನಂತ ಮನಸ್ಸಿಗೆ. ಅಂತ ಮನಸ್ಸಿರೋ ಒಬ್ಬ ಭಿಕ್ಷುಕನಾದ್ರೂ ಸರಿ, ಅವನಿಗೆ ನಾನು ಪ್ರಾಣನೇ ಕೊಟ್ಬಿಡ್ತೀನಿ ಅಂದ್ಲು. ಹಾಗಂದ್ಲೇನು? ಅವಳಿಗೋಸ್ಕರ ನಾನು ಭಿಕ್ಷೆ ಬೇಕಾದ್ರೂ ಬೇಡಕ್ಕೂ ರೆಡಿನೋ? ಹಾಗ್ಬೇಡಿದ್ರೆ ನಿನ್ ಪ್ರೆಸ್ಟೇಜೋ. ಅವಳಿಗೋಸ್ಕರ ಒಂದ್ಸಾರಿ ತಾನೆ ಮೋನ್ ಆಕ್ಟಿಂಗ್ ಅಂದ್ರೆ ಮುಗೀತು. ಆಯ್ತಮ್ಮ, ಓಕೆ ಓಕೆ. ಪ್ರೇಮ ಮೂಲೆಯಲ್ಲಿ ನಿಂತಿದ್ದಾಳೆ, ಕಣ್ ಮುಚ್ಕೊಂಡು ಅವಳ ಮುಂದೆ ಬೇರ್ತಾ ಹೋಗು. ಅವಳಾಗೆ ನಿನಗೆ ಒಲಿತಾಳೆ. ಪ್ರೇಮ 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 ಪ್ರೇಮ. ಅಯ್ಯೋ ಪ್ರೇಮ 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 ಪ್ರೇಮ. ಮತ್ತೆ ತಾನೆ ಕೊಡು 1000. ಪ್ರೇಮ 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 ಪ್ರೇಮ. ಏನು ಮಾಡ್ತಾ ಇದ್ದೀಯಾ? ನಿಮ್ಮ ಅಪ್ಪನ ಸ್ಟೇಟಸ್ ಏನು? ನೀನು ಮಾಡ್ತಾ ಇರೋದೇನು? ಭಿಕ್ಷೆ ಬೇಡಕ್ ಬರ್ತೀಯ ಕಾಲೇಜ್ಗೆ? ಡೋಂಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀ. ಗೆಟ್ ಲಾಸ್ಟ್, ಫೂಲ್ ಆಫ್ ಅನ್ ಆಸ್. ಒಳ್ಳೆ ಜೋಕ್ ಹೇಳಿದೆ ಅಮ್ಮ, ತುಂಬಾ ಮಜಾ ಇದೆ. ರಾಜ್, ಇವತ್ತು ಸೂರ್ಯ ಬಿಸಿಲಿಗೆ ಕೆಂಪು ಚೆಂಡಾಗಿದ್ದಾನಲ್ವಾ? ಮೇಲಲ್ವೋ ಅಲ್ಲಿ. ರಾಜ್, ಒಂದ್ ಬೆಟ್ ಕಣ. ಏನೋ ಅದು? ಆ ಬಾಂಗ್ಲಿ ತಲೆಗೆ ಬಾತ್ ಹೋತಾರ ಅಟ ಆರಂತ ಒಂದ್ ಏಟು. ಇದೆಲ್ಲ ಒಂದ್ ಬೆಟ್ಸಾ? ನೀನ್ ಬೆಟ್ಸ್ ಅಲ್ಲಿ ಫಸ್ಟ್ ಅಲ್ವಾ? ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಹಾಗಾದ್ರೆ ತಗೋ 100. ಯಾಕೆ ಭಯನಾ? ಗಂಡ್ಸಲ್ವಾ? ಬೇಡ ಪ್ರೇಮ, ನನ್ ಗಂಡಸ್ತನಕ್ಕೆ ಸವಾಲ್ ಹಾಕ್ಬೇಡ. ವಿಕಿ, ಡನ್. ಯಾಕೆ ಹೊಡೆದಿದ್ದು? ಏನಮ್ಮ ಮುರಳಿ, ಚೆನ್ನಾಗಿದ್ಯಾ? ನಾನು ಮುರಳಿ ಅಲ್ಲ, ಮೋಹನ. ಓಹೋ, ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ನನಗೆ ಗೊತ್ತಾಗಲ್ವಾ? ನಾನ್ ನಿಜವಾಗ್ಲೂ ಮೋಹನ, ನೀನೇ ತಪ್ಪು ತಿಳ್ಕೊಂಡಿದೀಯಾ. ಹೌದಾ? ಐ ಆಮ್ ಸಾರಿ ಸರ್. ನನ್ನ ಫ್ರೆಂಡ್ ಮುರಳಿ ಅಂತ ನಿಮ್ ತರಾನೇ ಇದ್ದ. ಸಾರಿ ಸಾರಿ. ನೀವು ತಿನ್ನಿ. ಏನ್ರ ಚೆನ್ನಾಗಿತ್ತಲ್ಲ? ರಾಜ್, ಯು ಆರ್ ರಿಯಲಿ ಗ್ರೇಟ್ ಅಮ್ಮ. ಏನ್ ಪ್ರೇಮ, ಹೇಗಿತ್ತು ನನ್ ಗಂಡಸ್ತಾನ? ಇನ್ನೊಂದ್ಸಲ ಅವ್ನ್ ತಲೆಗೆ ಹೊಡೆದ್ರೆ 200 ರೂಪೀಸ್. ಹೌದು, ಹಾಗಾದ್ರೆ ತಗೋ 200. 200? ಬೇಡ 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 ಪಾಪ, ಸುಮ್ನೆ ಹಾಗೆಲ್ಲ ಒಬ್ರಿಗೆ ತೊಂದರೆ ಮಾಡಬಾರ್ದು. ಪಾಪ ಏನ್ ಬಂತು? ಆಗಲ್ಲ ಅನ್ನು. ನೋಡು ಪ್ರೇಮ, ಆಗಲ್ಲ ಅನ್ನೋದು ನನಗೆ ಗೊತ್ತಿಲ್ಲದಿರೋ ಒಂದೇ ಒಂದು ಪದ. ಹಾಗಾದ್ರೆ ಹೊಡಿ ನೋಡೋಣ. ತಗೋ 200 ಹೊಡಿ. ಹೊಡೆದ ಬಿಡ್ಲಾ? ಮತ್ತ್ಯಾಕಯ್ಯ ಹೊಡೆದೆ? ನನಗೆ ಮೋಸ ಮಾಡ್ತೀಯಾ? ನಿನ್ ಹೆಸರು ಮೋಹನ್ ಅಂತ ಬೇರೆ ಹೇಳ್ತೀಯಾ? ಅಲ್ಲ, ಮೋಹನ ಮುರಳಿ ಎರಡು ಒಂದೇ ಅಂತ ನನ್ಗೆ ಗೊತ್ತಿಲ್ವಾ? ನನಗೆ ಕನ್ಫ್ಯೂಸ್ ಮಾಡ್ತೀಯಾ? ಬೆಂಗಳೂರಿಗೆ ಬಂದು ನಾನು ನೋಡಕ್ ಬರ್ಲಿಲ್ಲ ಅಂತ ಹೆಸರು ಬೇರೆ ಬದಲಾಯಿಸ್ತೀಯಾ? ದೇವ್ರಾಣೆ ಆಗು, ನಾನು ಮುರಳಿ ಅಲ್ಲ ಕಣಯ್ಯ. ಸುಮ್ಮನೆ ನನ್ನ ಪ್ರಾಣ ಯಾಕಯ್ಯ ತಿಂತೀಯಾ? ಮುರಳಿ ಅಲ್ವಾ? ಮತ್ತೆ ತಲೆ ಮುರಳಿ. ಐ ಆಮ್ ವೆರಿ ಸಾರಿ ಸರ್. ಸಾರಿ ಸರ್. ಬರ್ಲಾ? ಮತ್ ಬರ್ತೀಯಾ? ನೋಡೋಣ. ನಾನ್ ಮೊದಲೇ ಡಯಾಬಿಟಿ ಪೇಷಂಟ್. ಟೈಮಿಗೆ ಸರಿ ತಿನ್ನೋಣ ಅಂತ ಇಲ್ಲಿಗೆ ಬಂದ್ರೆ ಇವ್ರೇ ಅವನ ಬಂದ ಪ್ರಾಣ ತಿಂತಿದಾನಲ್ಲ. ಇಲ್ಲಿ ಕೂತಿದ್ರೆ ತಾನೇ.
ಪ್ರೇಮ ನೋಡಿದ್ಯಾ ಹೇಗಿತ್ತು ಚಾಲೆಂಜು? ಹೇಗೋ 300 ರೂಪಾಯಿ ಬಂತಪ್ಪ. ರಾಜ್, ಇಂಥ ಮಜಾ ತಗೊಂಡು ತುಂಬಾ ದಿನ ಆಯ್ತಮ್ಮ. ಇನ್ನೊಂದ್ಸಲ ಹೊಡೆದ್ರೆ 500 ಕೊಡ್ತೀನಿ. ಯಾಕಪ್ಪ ದುಡ್ಡಾಸೆ ತೋರಿಸಿ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಆಗಲ್ಲಮ್ಮ, ನನಗೆ ಇಂಥದಕ್ಕೆಲ್ಲ ಧೈರ್ಯ ಇಲ್ಲ. ಬೇಡ ಕಣ, ಚೆನ್ನಾಗಿರಲ್ಲ. ಹೌದು ರಾಜ್, ಬೇಡ. ತಮಾಷೆಗೂ ಮಿತಿ ಇರ್ಬೇಕು. ಇನ್ನೊಂದ್ಸಲ ಹೊಡೆದ್ ಬಿಡಮ್ಮ, 3ನೇ ಸಲಕ್ಕೆ ಮುಕ್ತಾಯ ಮಾಡ್ಬಿಡಣ. ಬೇಡ ವಿಕ್ಕಿ, ಚೆನ್ನಾಗಿರಲ್ಲ. ಹೌದು ವಿಕ್ಕಿ, ಬೇಡ. ಹಾಗಾದ್ರೆ ಈ 500 ರೂಪಾಯಿ ತಗೊಂಡು ಸೋತೆ ಅಂತ ಒಪ್ಕೊಂಡ್ಬಿಡಮ್ಮ. ಏನು ಸೋತೆ ಅಂತನಾ? ಬೇಕಾದ್ರೆ ಗೆದ್ದು 500 ರೂಪಾಯಿ ವಾಪಸ್ ಕೊಡ್ತೀನಿ. ಕೊಡಿಲಿ. ಏನ್ ಪ್ರೇಮ? ಬೇಡ ರಾಜ್. ನೀನೇನು ಹೆದರ್ಕೋಬೇಡ, ನೋಡ್ ಹೇಗೆ ಹೊಡಿತೀನಂತ. ಏನ್ರಪ್ಪ? ಹೋಗ್ಲಿ, ನಾನ್ ಮುರುಳಿ ಅಲ್ಲ ಕಣಯ್ಯ, ಮೋಹನ ಮೋಹನ ಮೋಹನ. ಅಲ್ಲಿ ಕೂತಿರೋದು ಮೋಹನ, ಇಲ್ಲಿ ಕೂತಿರೋದು ಮೋಹನನ? ನನ್ನೇ ಫೋನ್ ಮಾಡಕ್ ನೋಡ್ತೀಯ? ಯೋ, ನೀನೇ ಅವನಂತ ತಿಳ್ಕೊಂಡು ಅವನ್ ತಲೆಗೆ ಚೆನ್ನಾಗಿ 2 ಸಲ ಹೊಡೆದೇ ಗೊತ್ತಾ? ಪಾಪ ಅವನ್ ತಲೆ ಬೋರ್ ಬಂದ್ಬಿಟ್ಟಿರ್ಬೇಕು. ಬೋರ್ ಬಂದಿರೋದು ಅಲ್ಲಲ್ಲ ಕಣಯ್ಯ, ಇಲ್ಲಿ. ಎಲ್ಲಿ ತೋರಿಸು. ಅಲ್ಲಿ ಕೂತಿದ್ದು ನಾನೇ, ಇಲ್ಲಿ ಕೂತಿರೋದು ನಾನೇ. ನೀವಾ? ಮೋಹನ. ಐ ಆಮ್ ಸಾರಿ ಸರ್, ಅಗೇನ್ ಸೇಮ್ ಮಿಸ್ಟೇಕ್. ಅಲ್ಲ, ನೀವ್ ಆ ಜಾಗ ಬದಲಾಯಿಸದೆ ಹೋಗಿದ್ದಿದ್ರೆ ನಾನು ಈ ಬುರುಡೆಗೆ 3ನೇ ಸಲ ಹೊಡಿತಾನೆ ಇರ್ಲಿಲ್ಲ. ಸಾಕಪ್ಪ ಸಾಕು, ಇದು ಸ್ವಲ್ಪ ದಿನ ಕೂತಿದ್ರೆ ನನ್ ತಲೆ 2 ಹೋಳಾಗ್ಬಿಡುತ್ತೆ. ಈ ಕನ್ನಡ ಲೆಕ್ಚರರ್ಗೆ ತುಂಬಾ ದುರಂಕಾರ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರೆ ಹುಡುಗನ್ ಬೈತಾನೆ ಇರ್ತಾನೆ. ಇವನೊಂದ್ಸಲ ಪ್ರಿನ್ಸಿಪಾಲ್ ಕೈಯಿಂದ ಬೈಸ್ಕೊಳ್ಳೋ ಹಾಗೆ ಮಾಡ್ಬೇಕು ನೋಡಮ್ಮ. ಆಗ ನನಗೆ ಅಮೃತ ಕೊಡೋ ಸಂತೋಷ ಆಗುತ್ತೆ ನೋಡ. ಅಷ್ಟೇ ತಾನೆ, ಮಾಡಿದ್ರೆ ಆಯ್ತು ಬಿಡು. ಹೇಗೋ ಹೇಗೋ ಅಂದ್ರೆ ಸುಮ್ಮನೆ ಹೇಳ್ಬಿಡಕ್ಕಾಗತ್ತಾ? ಕಟ್ ನೋಡ್ಬೇಕಪ್ಪ, ಬೆಟ್ಟಿಂಗ್ಸ್. ಆಯ್ತಪ್ಪ. ಹೇಗೋ ಹೇಗೋ ಮಾಡ್ತೀಯಾ? ಅವನ ಕೈ ನೋಡು. ಇನ್ನೊಂದ್ಸಲ ಹೇಳಿ. ಬೆಳಗಿನ ವಂದನೆಗಳು. ದಿನ ಹೀಗೆ ಅಭ್ಯಾಸ ಮಾಡ್ತಾ ಇರ್ಬೇಕು. ನೋಡಿದೆ, ಅದೇನ್ ಪ್ಲಾನ್ ಮಾಡ್ತೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಗೋ ಮಾಡ್ತೀಯಾ? ಅವೆಲ್ಲ ಹೇಳಲ್ಲಮ್ಮ, ಜಸ್ಟ್ ಪ್ರಾಕ್ಟಿಕಲ್ಸ್. ಹೇ ಚಂದ್ರು, ಕ್ಯಾನ್ ಐ ಹ್ಯಾವ್ ಎ ಸಿಗರೇಟ್? ನೀನ್ ಸಿಗರೇಟ್ ಕೊಡಮ್ಮ, ಹೇಳ್ತೀನಿ. ಮ್ಯಾಚಸ್ ಪ್ಲೀಸ್. ಮ್ಯಾಚಸ್ ಬೇಡ. ಲೈಟ್ರಾ? ಏನು ಏನು ಸಿಗರೇಟು? ಅದರಲ್ಲೇ ಇರೋದಮ್ಮ ವಿಷಯ. ನಾನು ನೋಡ್ದಾಗೆಲ್ಲ ಬೆಳಗಿನ ವಂದನೆಗಳು ಅನ್ಬೇಕು. ಆಯ್ತು ಸ್ವಾಮಿ. ಅಂತೂ ಇಂತೂ ಒಬ್ಬರನ್ನು ತಿದ್ದೋದೇ ಆಗೋಯ್ತು. ನಮಸ್ಕಾರ ಸರ್. ವಂದನೆ. ಇಲ್ರಿ, ಅಲ್ರಿ ನೀವೇನು ಮನುಷ್ಯರು ಅಲ್ರಿ, ನೀವು ಪಾಠ ಮಾಡೋದು ಯಾವ ವಿಷಯ? ಕಸ್ತೂರಿ ಕನ್ನಡ ಸರ್. ಮತ್ತ್ಯಾಕ್ರಿ ಆಂಗ್ಲ ಭಾಷೆಯಲ್ಲಿ ವಂದನೆಗಳು ಅಂತೀರಾ? ಇಟ್ಸ್ ಓನ್ಲಿ ಎ ಪ್ರಾಕ್ಟೀಸ್. ಅದು ನೀವು ಮಾಡ್ಕೊಂಡ್ ಹಾಗೆ ಹುಡುಗರ್ನ ತಿದ್ದೋದಿರ್ಲಿ, ನಿಮ್ಮನ್ನು ತಿದ್ದಬೇಕಲ್ರಿ. ಎಲ್ಲಿ ಹೇಳಿ? ಬೆಳಗಿನ ವಂದನೆಗಳು. ಬರ್ತೀವಿ. ಅಂತೂ ಪ್ರಾಂಶುಪಾಲರನ್ನ ತಿದ್ಬಿಟ್ರೆ ನನ್ ಜನ್ಮ ಸಾರ್ಥಕ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ವಂದನೆಗಳು. ವಂದನೆಗಳು. ಗುಡ್ ಮಾರ್ನಿಂಗ್. ವಂದನೆಗಳು ಸ್ವಾಮಿ. ಪೇಪೆ ವಂದನೆಗಳು ಸ್ವಾಮಿ. ಪೇಪೆ. ಕನ್ನಡದಲ್ಲಿ ಕೇಳೋಕ್ ಅಷ್ಟೊಂದು ಇಂಪಾಗಿದೆಯಾ? ನಿಮ್ಗೆ ಇಂಗ್ಲಿಷ್ ವ್ಯಾಮೋಹ ಅನ್ಕೊಂಡಿದ್ದೆ. ಹೇಳ ವಂದನೆಗಳು. ನನ್ನ ಯೋಗ್ಯತೆ ಜೊತೆಗೆ ಇವತ್ತಿವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಕನ್ನಡಕ್ಕೆ ಏನ್ ಬೆಲೆ ಇದೆ ಅಂತ. ನಮ್ಮ ಮಾತೃಭಾಷೆ ಉಪನ್ಯಾಸಕರಿಗೆ ನನ್ನ ಬೆಳಗಿನ ವಂದನೆಗಳು. ಸಂತೋಷ, ತುಂಬಾ ಸಂತೋಷ. ವಂದನೆಗಳು. ಕನ್ನಡದ ಬಗ್ಗೆ ನಿನಗಿರುವ ಕಾಳಜಿ ಅತೀವವಾದದ್ದು. ನಿನ್ನ ತಂದೆ ತಾಯಿಗಳು ನಿಜವಾಗಿಯೂ ಧನ್ಯರು. ಅವರಲ್ಲ ಸರ್, ನಾನು. ಅಂಥ ತಂದೆ ತಾಯಿ ಪಡೆದಿದ್ದಕ್ಕೆ. ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ನೋಡು, ನನ್ನ ಬಗ್ಗೆ, ನನ್ನ ಪಾಂಡಿತ್ಯದ ಬಗ್ಗೆ ಇವತ್ತು ಅವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಇವತ್ತು ಒಳಗೆ ಹೋದ್ಮೇಲೆ ಅವರೇ ವಂದನೆಗಳು ಅನ್ಬೇಕು. ನೀನೇನ್ ಕೇಳಿದೆ? ಪ್ರಿನ್ಸಿಪಾಲ್ ಕೇಳಿ ಬಯಸ್ಬೇಕು ಅಂತ. ಬಾ ಹೋಗೋಣ, ಬನ್ನಿ, ಮಜಾ ನೋಡಿ. ವಂದನೆಗಳು ಸ್ವಾಮಿ. ಏನ್ರಿ ನಿಮ್ಮ ಕನ್ನಡ ಅಭಿಮಾನ? ಅದ ಹಾಗಿರಲಿ, ಕಾಲೇಜಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಬೇಡವೇನ್ರಿ? ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕಾರಿಡಾರ್ನಲ್ಲಿ ಸ್ವಾಮಿ, ಕ್ಷಮಿಸಿ ಸ್ವಾಮಿ, ನಾನು ಧೂಮಪಾನ ಮಾಡಲ್ಲ. ಸರ, ನಾನೇನು ಹುಚ್ಚಿಡಿದೇನ್ರಿ ನಿಮ್ಮನ್ನ ಸುಮ್ಮನೆ ಕರೆಸೋದಕ್ಕೆ? ನೀವು ಬೆಳಗಿನ ವಂದನೆಗಳು ಅಂತ ಹೇಳುವಾಗ ನಿಮ್ಮ ಕೈಯೆಲ್ಲ ಸಿಗರೇಟ್ ಹಿಡ್ಕೊಂಡಿದ್ದೋಡೆ ನಿಮ್ಮನ್ನ ಕರೆಸಿದಿಲ್ಲಿಗೆ. ಇಲ್ಲಿ ನೋಡಿ, ಇನ್ನು ಮೇಲೆ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಈ ರೀತಿ ನಡ್ಕೊಂಡ್ರೆ ನಾನ್ ನಿಮ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್.
You may go now. ಸ್ವಾಮಿ ವಂದನೆಗಳು. ಸರ್ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್.